ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ PUC ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. PUC ರಿಸಲ್ಟ್ ಒಳಗಡೆ ನಿಮ್ದೇನಾದರೂ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ, ಸೊ ಅವರುಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಎಕ್ಸಾಮ್ 2 ಅಂತ ಎಕ್ಸಾಮ್ ಇರುತ್ತೆ. ಇಲ್ಲಪ್ಪ ನೀವೇನಾದರೂ ನಾವು ರೀವ್ಯಾಲ್ಯೂಯೇಷನ್ ಹಾಕ್ತೀವಿ, ನಾವೆಲ್ಲ ಬರೆದಿದ್ವಿ, ನಮಗೆ ಮೋಸ ಆಗಿದೆ, ಏನೋ ಮಾರ್ಕ್ಸ್ ಮಿಸ್ ಆಗಿದ್ದಾವೆ, ನಾವು ಪಾಸ್ ಆಗ್ಬೋದಿತ್ತು, ಚೆನ್ನಾಗಿ ಬರೆದಿದ್ದೀನಿ ಅಂತಂದರೆ ನೀವು ರೀವ್ಯಾಲ್ಯೂಯೇಷನನ್ನು ಹಾಕಬಹುದು. ಇವತ್ತಿಂದ ರೀವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. 1 ವಾರ ತನಕ ಟೈಮನ್ನು ಕೊಟ್ಟಿದ್ದಾರೆ ರೀವ್ಯಾಲ್ಯೂಯೇಷನ್ಗೆ. ಅದರ ಜೊತೆಗೆ ಈ ನಾಟ್ ಕಂಪ್ಲೀಟೆಡ್ ಎಲ್ಲಿ ತನಕ ನೀವು ಪಾಸ್ ಆಗೋ ತನಕ ನಿಮಗೆ ಫೇಲ್ ಅಂತ ಬರೋದಿಲ್ಲ, ನಾಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಹೀಗಾಗಿ ನೀವು ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ ನೀವು ರೀವ್ಯಾಲ್ಯೂಯೇಷನ್ ಹಾಕ್ಬೋದು. ಇಲ್ಲಪ್ಪ ನಾನು ಪೇಪರ್ ತರಿಸ್ಕೋಬೇಕಂತ ಮಾಡಿದ್ದೀನಿ ಅಂದರೂ ಕೂಡ ನೀವು ಪೇಪರನ್ನು ತರಿಸ್ಕೋಬೋದು. ಫೋಟೋ ಕಾಪಿ ಅಂತ ಕೊಡ್ತಾರೆ. ನಿಮ್ಮ ಎಕ್ಸಾಮ್ ಬರೆದಿದ್ದೀರಲ್ಲ ಆ ಒಂದು ಆನ್ಸರ್ ಸ್ಕ್ರಿಪ್ಟ್ಗಳನ್ನು ನೀವು ತರಿಸ್ಕೋಬೋದು. ಅದಕ್ಕೂ ಕೂಡ ಒಂದು ಚಾನ್ಸಸ್ ಇದೆ. ಅದಕ್ಕೂ ಕೂಡ ನೀವು ಕಾಲೇಜ್ ಮುಖಾಂತರ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಜೊತೆಗೆ ನೀವು ಇಲ್ಲ ನಾನು ರೀವ್ಯಾಲ್ಯೂಯೇಷನ್ ಹಾಕ್ತೀನಿ, ನಾನು ಎಕ್ಸಾಮ್ ಬರೀಲಿಕ್ಕೆ ಒಲ್ಲೆ, ಯಾಕಂದರೆ ನಾನು ಆಲ್ರೆಡಿ ಚೆನ್ನಾಗೇ ಬರೆದಿದ್ದೀನಿ, ನಾನು ಎಕ್ಸಾಮ್ 2 ಬರೀಲಿಕ್ಕೆ ಒಲ್ಲೆ, ಆದರೆ ನಾನು ರೀವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂತ ಬಯಸಿದರೆ ನೀವು ರೀವ್ಯಾಲ್ಯೂಯೇಷನ್ ಹಾಕಿ ಮತ್ತೊಮ್ಮೆ ನೀವು ಪೇಪರನ್ನು ಚೆಕ್ ಮಾಡಿಸ್ಬೋದು. ಹೇಳಕ್ಕೆ ಬರೋದಿಲ್ಲ, ಲಕ್ ಬೈ ಚಾನ್ಸ್ ಪಾಸ್ ಆಗಿನೂ ಬರ್ಬೋದು, ಅಥವಾ ನೀವು ಚೆನ್ನಾಗಿ ಬರೆದೇ ಇಲ್ಲಪ್ಪ ಅಂತಂದರೆ ಫೇಲ್ ಆಗ್ಬೋದು. ಇಲ್ಲ ನಾನು ಚೆನ್ನಾಗಿ ಬರೆದಿದ್ದೀನಿ, ನನಗೆ ಕಾನ್ಫಿಡೆಂಟ್ ಇದೆ ಅಂತಂದರೆ ನೀವು ಪಾಸ್ ಆಗಿ ಬರ್ಬೋದು. ಅದಕ್ಕೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, ಟೋಟಲಾಗಿ ಹೇಳೋದಾದರೆ ನೀವು ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ ನಿಮಗೆ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತ್ ಮತ್ತೆ ಎಕ್ಸಾಮ್ ಇದೆ ನಿಮಗೆ. ಟೋಟಲ್ 3 ಎಕ್ಸಾಮ್ ಇದ್ದಾವೆ. ನೀವು 3 ಎಕ್ಸಾಮ್ ಆಗೋ ತನಕ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರೋದಿಲ್ಲ. ನಿಮಗೆ ನಾಟ್ ಕಂಪ್ಲೀಟ್ ಅಂತ ಬರುತ್ತೆ, ಒರಿಜಿನಲ್ ಮಾರ್ಕ್ಸ್ಗಳು ಕೂಡ ಬರೋಂಗಿಲ್ಲ. ಯಾವಾಗ ನೀವು ಪಾಸ್ ಆಗ್ತೀರ ಅವಾಗ ನೀವು ಪಾಸ್ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬರುತ್ತೆ.